ಅಂದಾಜು ಎಲ್ಲ ಖರ್ಚು ತೆಗೆದು 2 ಲಕ್ಷ ರೂಪಾಯಿ ಉಳಿಸ್ಯಾರತ್ ನೋಡ್ರಿ. ಇವ್ರನ್ನ 10 ದಿನ ಕಟಾವ್ ಈ ರೀತಿ ಕಾಯಿ ಬಂದವ್ರ ರೈತರಿಗೆ ಒಳ್ಳೇದ್ರಿ. ಈ ರೀತಿ ವೈರಸ್ ಬಂದವ್ರ ಏನು ಮಾಡಿದ್ರಿ? ನೀವೀಗ 1 ಎಕರೆದಾಗ ಎಷ್ಟು ಇಳುವರಿ? ನಾವು ಇಳುವರಿ ಅಂದ್ರೆ ರೀ ಈಗ ಸರಾಸರಿ 20 25 ಅಂದ್ರೆ 6 8 ಟನ್ನಿನ ಎವರೇಜ್ ಐತೆ ನೋಡ್ರಿ ನಮ್ಮದು. ಇರ್ತೈತೆ ರೀ. ಹಾಂ ರೀ. ನಾವು ಕಾವಿ ಹೆಚ್ಚು ಇಳುವರಿ ಬಿಡ್ಬೇಕಾರ ಅದಕ್ಕೆ ಯಾವ ಐತೇನ್ರಿ? ಅದಕ್ಕೂ ಏನು ಅದಕ್ಕೆ ಈ ನಾವು ಇವು ವಾಟರ್ ಸಾಲೆಬಲ್ 13-0-45 ಈಗ ಮಗ್ಗಲ ಪ್ಲಾಟ್ ಇರ್ತಲ್ಲ ರೀ. ಹಾಂ ರೀ. ಅವ್ರು ತೆಗಿತ್ ಮುಂದೆ ನಾವು ಹಚ್ಚಿರ ಏನು ನಮಗೆ ಪರಿಣಾಮ ಹಾಕಿರ್ಬೋದು ರೀ? ಅವ್ರದ್ದು ನೀವು ಈಗ ಫಸ್ಟ್ನೇ ಕಟಾವಕ್ಕೆ ಎಷ್ಟು ಟ್ರೇ ಇದು ಮಾಡಿರಿ ನೀವು? ಫಸ್ಟ್ನೇ ಕಟಿಂಗ್ 37ನೇ ದಿವ್ಸಕ್ಕೆ ಬಂದೈತೆ ರೀ. 37ನೇ ದಿವ್ಸಕ್ಕೆ ರೀ. ಹಾಂ, ಫಸ್ಟ್ನೇ ಕಟಿಂಗನ 16 ಟ್ರೇ ಬಂದೈತೆ ರೀ 1 ಎಕರೆದಾಗ ರೀ. 1 ಎಕರೆದಾಗ 16. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಗ ಆಕಾಶ್ ಮಾತಾಡುತ್ತಿರೋದು. ನಾವಿವತ್ತು ಎಲ್ಲಿ ಬಂದಿದ್ದರ ರೈತ ಬಾಂಧವರೇ, ಕೇವಲ 60 ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸುವ ಬೆಳೆ ಯಾವುದು ಗೊತ್ತೇ? ಯಾವುದಂದ್ರೆ ನಾವು ಇವತ್ತು ಸೌತೆಕಾಯಿ ಬೆಳೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲು ಬಂದಿದ್ದೇವೆ. ಎಷ್ಟು ಖರ್ಚು ಆಗುತ್ತೆ, ನಿಜವಾದ ಲಾಭವೆಷ್ಟು, ಎಷ್ಟು ಆದಾಯ ಬರುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕೊನೆ ತನಕ ನೋಡಿ. ಬರ್ರಿ ಹೋಗೋಣ. ಈಗ ರೈತರ ಇಲ್ಲೇದಾರಿ, ಬರ್ರಿ ಅವ್ರು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾರೆ ನಿಮಗೆ. ಬರ್ರಿ ಹೋಗೋಣ. ನಮಸ್ಕಾರ ರೀ ಕಾಕ. ನಮಸ್ಕಾರ ರೀ. ಬರ್ರಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಹೇಳ್ರಲ್ಲ ರೀ. ನಮ್ಮ ಹೆಸರು ಶ್ರೀಶೈಲ್ ಭೀಮಪ್ಪ ಹುದ್ದಾರ್, ಸೆಕೆಂಡ್ ಸಂಗಾನಟಿ. ಸಂಗಟೇನ್ರಿ. ಹಾಂ ರೀ. ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡತ್ತೀರಿ ಈಗ ರೀ? ನಾವು 1997ರಿಂದ ಕೃಷಿ ಮಾಡತ್ತೀವಿ. ಹಾಂ ರೀ. ಒಂದು 30 ವರ್ಷ ಆದ್ರೆ ನೀವು ಕೃಷಿ ಮಾಡಕತ್ತೀರಿ ಈಗ? ಹಾಂ, ಸರಿ ರೀ. ಹಾಂ ರೀ. ಇದು ನೀವು ಸೌತೆಕಾಯಿ ಬೆಳೆನ ಯಾಕೆ ಬೆಳೆಯಕ್ಕೆ ಶುರು ಮಾಡಿರಿ? ಈಗ ಇಷ್ಟು ಬೇರೆ ಬೆಳೆ ಇದ್ರಲ್ಲ ರೀ, ಎಲ್ಲ ಕಡೆ ಎಲ್ಲ ಈಗ ಬದ್ನಿಕಾಯಿ ಬೆಳಿತಾರೆ ರೀ, ಟೊಮೆಟೊ ಬೆಳಿತಾರಲ್ಲ ರೀ, ಇದನ್ನೇ ಯಾಕೆ ಚೂಸ್ ಮಾಡಿರಿ ನೀವು ರೀ? ಈಗ ನಾವು 2 ವರ್ಷದಿಂದ ತರಕಾರಿ ಬೆಳಿಲಿಕ್ಕತ್ತೀವಿ. ಅದಕ್ಕಿಂತ ಮುಂಚೆ ಕಬ್ಬ, ಅರಿಶಿನ ಎಲ್ಲ ಚಲೋ ಬೆಳೆ ತೆಗಿತಿದ್ವಿ. ಹಾಂ ರೀ. ಈಗ ತರಕಾರಿ ಅಷ್ಟು ಭೂಮಿ ಬದಲಾವಣೆ ಮಾಡ್ಬೇಕಂತೇಳಿ ಹಾಂ ರೀ. ಬೇರೆ ಬೇಸಾಯ ಮಾಡಬೇಕು, ಮಾರುಕಟ್ಟೆ ಅನ್ವಯಿಸಿ ಅಂತೇಳಿ ತರಕಾರಿ ಬೆಳೆಯಕೈತೀವಿ. ಮೊದಲೆಲ್ಲ ಬದ್ನಿ ಗಿಡ ಹಚ್ಚಿದ್ವಿ. ಹಾಂ ರೀ. ಬದ್ನಿ ಗಿಡನೂ ಚಲೋ ಇಳುವರಿ ಬಂತ. ಹಾಂ ರೀ. ಈಗ ಮೇ ಟೈಮ್ನ್ಯಾಗ ಇದನ್ನು ಸೌತಿ ಹಾಕೊಂಡಿವಿ. ಮೇ 25ಕ್ಕೆ ಸೌತಿ ಬೀಜ ಹಾಕೊಂಡಿವಿ. ಹಾಂ ರೀ. ನೀವು ಎಷ್ಟು ಎಕರೆದಾಗ ಇದನ್ನ ಹಚ್ಚಿವ್ರಿ ಈಗ? ಈಗ ಇಲ್ಲಿ 1 ಎಕರೆ ಐತ್ರಿ, ಇನ್ನೊಂದು ತೋಟದಲ್ಲಿ 1 ಎಕರೆ ಐತ್ರಿ. ಅದು ಕಟಿಂಗ್ ಚಲೋ ಐತ್ರಿ. ಈಗ ಅದು ಕಟಿಂಗ್ ಚಲೋ ಐತೇನ್ರಿ? ಇದು ಈಗ ಹಚ್ಚಾರೇನ್ರಿ? ಹಾಂ ರೀ. ಈಗ ಹಚ್ಚಿವ್ರಿ ಇದನ್ನ. ಈಗ ಸೌತೆಕಾಯಿ ಬೆಳೆ ಹಚ್ಚಾತಿದ್ರು ನಾವು ರೀ. ಹಾಂ ರೀ. ಈಗ ಭೂಮಿ ಯಾವ ರೀತಿ ನೀವು ತಯಾರು ಮಾಡಿರಿ ಅದನ್ನು? ಭೂಮಿ ರೀ ಒಂದ್ಸಲ ನೇಗ್ಲ ಹೊಡೆದಿವ್ರಿ. ಒಂದ್ಸಲ ನೇಗ್ಲ ಹೊಡಿಬೇಕಂಡ್ರಿ? ರೀ. ಹಾಂ ರೀ. ಒಂದ್ಸಲ ನೇಗ್ಲ ಹೊಡೆದು ಮತ್ತು ರೋಟಾವೇಟರ್ ಹೊಡ್ಕೊಂಡು 16 ಟೇಲರ್ ಗೊಬ್ಬರ ಕಡ್ದಿವ್ರಿ. 16 ಟೇಲರ್ ಗೊಬ್ಬರ ಕಡ್ದಾರಿ? ಹಾಂ ರೀ. 16 ಟೇಲರ್ ಗೊಬ್ಬರ ಕಡ್ದಿವ್ರಿ. ಹಾಂ ರೀ. 16 ಟೇಲರ್ ಗೊಬ್ಬರ ಕಡ್ದು ಹಾಂ ರೀ. 7 ಫುಟಿಗೆ ಒಂದು ಸಾಲು ಹಾಕಿವ್ರಿ. 7 ಫುಟಿಗೆ ಒಂದೊಂದು ರೀ? ಹಾಂ ರೀ. 7 ಫುಟ್ ಸಾಲಿನಿಂದ ಸಾಲಿಗೆ 7 ಫುಟ್ ಹಾಕಿ, ಸಾಲಿಂದ ಸಾಲಿಗೆ 7 ಫುಟಿಗೆ ಕೊಡ್ತಾರೆ ರೀ? ಹಾಂ ರೀ. ಹಾಂ ರೀ. ಮತ್ತು ಮಲ್ಚಿಂಗ್ ಹಾಕೊಂಡಿವ್ರಿ. ಮಲ್ಚಿಂಗ್ ಹಾಕೋದ್ರೇನ್ರಿ ಆಮೇಲೆ? ಇಲ್ಲ, ಡ್ರಿಪ್ ಇರಿಗೇಷನ್ ಐತ್ರಿ ಎಲ್ಲ. ಇದೆಲ್ಲ ಡ್ರಿಪ್ ನೀರಾವರಿ ಎಲ್ಲ ರೀ? ಹಾಂ, ಡ್ರಿಪ್ ಐತ್ರಿ. ಹಾಂ ರೀ. ಡ್ರಿಪ್ ಐತಿ. ಅತಿಂದ ಡ್ರಿಪ್ ಎಲ್ಲ ಮಾಡ್ಕೊಂಡು ಹಾಂ ರೀ. ಮಲ್ಚಿಂಗ್ ಹಾಕೊಂಡು ಹಾಂ ರೀ. 2.5 ಅಂದರೆ 2.5 ಈ ಗಿಡದಿಂದ ಸಸಿ ಅಂದ್ರೆ ಸಸಿಗೆ 2.5. ಹಾಂ ರೀ. ಈ ಸಸಿಯಿಂದ ರೀ ಈ ಸಸಿಗೆ 2.5 ಫುಟ್ ಐತ್ರಿ? 2.5 ಫುಟ್ ಐತ್ರಿ. ಹಾಂ ರೀ. ಇದು ನೀವು ಒಮ್ಮೆ ಈಗ ಹಚ್ಚಿರ ರೀ, ಯಾವಾಗ ಕಟಾವ್ಗೆ ಬರ್ತೈತ್ರಿ ಇದು? ಹಚ್ಚಿದ್ದು 37 ದಿವ್ಸಕ್ಕೆ ಕಟಿಂಗ್ ಚಾಲು ಆಗೈತೆ. ಕಟಿಂಗ್ ಚಾಲು ಆಗೈತೆ ರೀ ಮೇಲೆ ರೀ? 37ನೇ ದಿವಸಕ್ಕೆ ಕಟಿಂಗ್ ಸ್ಟಾರ್ಟ್ ಆಗೈತೆ ರೀ. 37 ದಿನಕ್ಕೆ ಕಟಿಂಗ್ ಸ್ಟಾರ್ಟ್ ಆಗೈತೆ ರೀ. ನೀವೀಗ ಇದು ಬೀಜ ಅದು ಎಲ್ಲಿಂದ ತರ್ತೀರಿ? ಬೀಜ ರೀ ಬೆಳಗಾವ್ ತೊಗೊಂಡಿವ್ರಿ ನಾವು. ಬೆಳಗಾವ್ ತೊಂದ್ರೆ ಹಾಂ ರೀ. ಇದು ಯಾವ ವೆರೈಟಿ ರೀ ಬೀಜ, ಸೌಂತಿ ಬೀಜ? ಇದು ಧಾರವಾಡ ಡಿಲಕ್ಸ್ ಅಂತೇಳಿ. ಹ್ಞೂ ರೀ. ಧಾರವಾಡ ಡಿಲಕ್ಸ್ ಅಂತೇಳಿ 6 ಪ್ಯಾಕೆಟ್ ಯೂಸ್ ಮಾಡೀವ್ರಿ 1 ಎಕರೆಗೆ ರೀ. 1 ಎಕರೆಗೆ 6 ಪ್ಯಾಕೆಟ್ ಯೂಸ್ ಮಾಡ್ತೀರಿ ರೀ? ಹ್ಞೂ ರೀ. ಒಂದು ಪ್ಯಾಕೆಟ್ ರೇಟ್ ಐತೆ ಆಮೇಲೆ ಅದು? 550 ರೂಪಾಯಿ ಐತ್ರಿ. 550 ರೂಪಾಯಿ ರೀ? ಹಾಂ ರೀ. ಇದು ನೇತ್ರ ಮತ್ತು ಮೃತ್ಯುಂಜಯ ಸೀಡ್ಸ್ಕಿತನು ಹಾಂ ರೀ. ಚಲೋ ಸೀಡ್ ಐತ್ರಿ. ಇದು ಇಳುವರಿ ಬರ್ತೈತೆ ರೀ? ಹೆಚ್ಚು ಇಳುವರಿ ಬರ್ತೈತೆ? ಹೆಚ್ಚು ಇಳುವರಿ ಬರುವಂಥದ್ದು ಐತ್ರಿ. ಹಾಂ ರೀ. ಈಗ ನೋಂದ ಪ್ಲಾಟ್ ಅಂದಿರ್ಲ ರೀ, 1 ಎಕರೆ ಹೆಚ್ಚು ಅಂದಿರ್ಲ ರೀ, ಅದು ಎಲ್ಲಿ ಐತ್ರಿ? ಅದು ಇಲ್ಲೇ ಐತ್ರಿ ಸಮೀಪದಾಗ ರೀ. ಹಾಂ ರೀ. ಅದು ಇದು 1 ಎಕರೆ ಐತ್ರಿ. ಅಲ್ಲೇ ಸ್ಟಾರ್ಟ್ ಇದ್ದದ್ದು 1 ಎಕರೆ ಐತ್ರಿ. ಹಾಂ ರೀ. ಈಗ ಅದು ಸ್ಟಾರ್ಟ್ ಆಗಿ 20 ದಿವಸ ಆತ್ರಿ. ಹಾಂ ರೀ. ಈಗ ಅಲ್ಲಿ ನೀವು ನೋಡಕ್ಕೆ ಸಿಗ್ತೈತ್ರಿ. ಈಗ ಅಲ್ಲಿ ಹೋಗೋಣ್ರಿ? ಹಾಂ ರೀ. ಬರ್ರಿ. ಇದು ಈಗ 2ನೇ ಪ್ಲಾಟ್ ರೀ ನಮ್ದು. ಈಗ ಕಾಯಿ ಸ್ಟಾರ್ಟ್ ಇದ್ದದ್ರಿ. ಹಾಂ ರೀ. ಇದು 1 ಎಕರೆ ಪ್ಲಾಟ್ ರೀ. ಇದು 2ನೇ ಪ್ಲಾಟ್ ಅನ್ರಿ? ಅದು ಫಸ್ಟ್ನೇ ಪ್ಲಾಟ್ ರೀ, ಇದು 2ನೇ ಪ್ಲಾಟ್? ಹಾಂ ರೀ. ದಿನ ಏನೈತಿ 20 ಟ್ರೇ ಅಂತ ನಾವು ಮಾರ್ಕೆಟಿಗೆ ಕಳಿಸ್ತೀವಿ ರೀ. 20 ಟ್ರೇ ರೀ? ಹಾಂ ರೀ. ಮನೆಯವ್ರ 4 ಜನ ಇದೀವಿ ರೀ. ಹಾಂ ರೀ. ಒಂದಿಬ್ಬರು ಲೇಬರ್ ತೊಗೊಂಡಿರ್ತೀವಿ ರೀ, ಇಲ್ಲ ನಾವು ಕಟಿಂಗ್ ಮಾಡ್ಕೋತೀವಿ ರೀ. ಹಾಂ ರೀ. ಇವು ರೋಗದು ಯಾವ ಬರ್ತಾರೆ ಇದಕ್ಕೆ ಸೌಂತಿ ಬೆಳೆಗೆ? ರೋಗ ಅಂದ್ರೆ ರೀ ಇದಕ್ಕೆ ಮೊಸಾಯಿಕತೆ ನಂಜಾನು ರೋಗ ಅಂತೇಳಿ ಇದೊಂದು ಬರ್ತೈತ್ರಿ. ಅದಕ್ಕೆ ಯಾವ್ದ್ರಿ ಇದು ರೀ? ಹಾಂ, ಇದೊಂದು ಮೊಸಾಯಿಕ್ ನಂಜಾನು ರೋಗ ಅಂತೇಳಿ ಈ ಥರ ಎಲ್ಲಿ ಹಾಕೋದ್ರಿ? ಈ ಥರ ಎಲ್ಲಿ ಆಗತ್ತೆ. ಹಾಂ ರೀ.
ಇದು ಇಳುವರಿನೂ ಕಡಿಮೆ ಆಗತ್ತೆ ಹಾಂ ರೀ ಮತ್ತು ಇದು ಕುಂಠಿತ ಬೆಳವಣಿಗೆ ಆಕತಿ ಮತ್ತು ಇದು ಕಿತ್ತೋಗಿಲಿಲ್ಲ ಅಂದ್ರೆ ಎಲ್ಲ ಪಡ ಎಲ್ಲ ಆಗುತ್ತೆ ಇದು. ಪಡ ಎಲ್ಲ ತೊಗೊಂಡ್ಬಿಡ್ತೈತ್ರಿ ಒಮ್ಮೆ ರೀ ವೈರಸ್ ಎಲ್ಲ ರೀ. ಹಾಂ ರೀ ಇದನ್ನ ತಡಿಗಟ್ಟಾಕ ನೀವು ಏನು ಮಾಡ್ತೀರಿ? ಏನು ನಾವು ಇದನ್ನ ತಡೆಗಟ್ಟಕಂದ್ರೆ ಮುಂದೆ ಹೋಗ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಬೇವಿನ ಎಣ್ಣೆ ಹಾಂ ರೀ ಯೂಸ್ ಮಾಡಿರ್ತೀವಿ ರೀ. ಬೇವಿನ ಎಣ್ಣೆ ಯೂಸ್ ಮಾಡ್ತೀರ? ಹಾಂ ರೀ. ನೀವು ಈಗ 16 ಡಬ್ಬಿ ಗೊಬ್ಬರ ಕಡ್ದ್ರಿ ಅಂತ ಹೇಳಿ ಸಾವಯವ. ಹಾಂ ರೀ ಸರ್. ಇದು ಈಗ ಹಚ್ಚುತ್ ಮುಂದೆ ರೀ ನೀವೇನು ರಾಸಾಯನಿಕ ಯಾವುದು ರಾಸಾಯನಿಕ ಅಂದರೆ ಇದು ಫರ್ಟಿಲೈಸರ್ದಾಗ DAP 1 ಚೀಲ ಎಕರೆಗೆ, ಹಾಂ ರೀ 1 ಪೊಟ್ಯಾಸು 1 ಚೀಲ ಯೂರಿಯಾ ಅಂದ್ರೆ ಬೋದ್ನ ಸಾಲ ಹಾಕೋ ಮುಂದೆ ಅದನ್ನೆಲ್ಲ ಹಾಕಿ ಮಣ್ಣಾಗ ಮುಚ್ಚಿರ್ತೀವಿ ರೀ. ಮಣ್ಣಾಗ ಮುಚ್ಚಿ ಅದನ್ನ ಮುಚ್ಚಿ ಬೋದ್ ಹಾಕೊಂಡು ಮಲ್ಚಿಂಗ್ ಪೇಪರ್ ಹಾಕೋತೀವಿ. ಮಲ್ಚಿಂಗ್ ಪೇಪರ್ ಹಾಕೋತೀವಿ. ಹಾಂ ರೀ. ಹಾಂ ರೀ. ಈಗ ರೋಗ ತಡೆಗಟ್ಟಾಕ ಇದನ್ನ ಬಿಡ್ತೀರಿ ನೀವು ಬೇವಿನ ಹಿಂಡಿ ರೀ? ಇದು ರೋಗ ಇದು ಏನು ಮೊಸಾಯಿಕ್ ನಂಜಾನು ರೋಗ ಬರ್ತೈತೆ ಅಲ್ರಿ ಇದು. ಹಾಂ ರೀ. ಇದು ನಂಜಾನು ರೋಗದ ಸಲುವಾಗಿ ಒಂದು ಬೇವಿನ ಎಣ್ಣೆ 2 ಸ್ಪ್ರೇ ಕೊಟ್ಟಿರ್ತೀವಿ ರೀ. ಹಾಂ ರೀ. ಇದಕ್ಕೆ ರೀ ಬೇವಿನ ಎಣ್ಣೆ 2 ಸಲ ಕೊಟ್ಟಿರ್ತೀವಿ. ಹಾಂ ರೀ. ಈಗ ಹೂ ಬಿಡಾತಿರ್ತೈತೆ ರೀ. ಹಾಂ ರೀ. ನಾವು ಕಾವಿ ಹೆಚ್ಚು ಇಳುವರಿ ಬಿಡೋಕಾರ ಅದಕ್ಕೆ ಯಾವ ಐತೇನ್ರಿ? ಅದಕ್ಕೂ ಏನು ಅದಕ್ಕೆ ಈ ನಾವು ಇವು ವಾಟರ್ ಸಾಲೆಬಲ್ 13-0-45 ಹಾಂ ರೀ ಮತ್ತು 52-34 ಹಾಂ ರೀ ಮೈಕ್ರೋನ್ಯೂಟ್ರಂಟು, ಹಾಂ ರೀ ಇವು ಬೋರಾನು ಸಿಎನು ಹಾಂ ರೀ ಇವನೊಂದೊಂದು ಬ್ಯಾಗ್ ಎಲ್ಲ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತೀರಿ ಅದನ್ನ ಕಾಯಿ ಬಿಡೋ ಸಂದಿಗೆ? ಹಾಂ, ಕಾಯಿ ಬಿಡೋ ಹೂ ಸ್ಟಾರ್ಟ್ ಆದ್ದಿಂದ ಹೂ 20 ದಿವಸದ ನಂತರ ಹೂ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆಗತ್ತೆ? ಹಾಂ ರೀ. 20 ದಿನ ಹೂ ಸ್ಟಾರ್ಟ್ ಆಗತ್ತೆ ರೀ? ಹಾಂ, 20 ದಿನ ಹೂ ಸ್ಟಾರ್ಟ್ ಆಗತ್ತೆ ರೀ. ಅದು ಬರ್ಬೇಕಾದ್ರೆ ಎಲ್ಲ ಚಲೋ ಹೂವು ಕಾಯಿ ಕಟ್ಬೇಕಂತಂದ್ರೆ 30-35 ದಿವ್ಸಕ್ಕಂದ್ರೆ ಕಾಯಿ ಕಟ್ಟಕ್ಕೆ ಚಲೋ ಆಗತ್ತೆ. ಹಾಂ. ನೀವು ಈಗ ಫಸ್ಟ್ನೇ ಕಟಾವಕ್ಕೆ ಎಷ್ಟು ಟ್ರೇ ಇದು ಮಾಡಿರಿ ನೀವು? ಫಸ್ಟ್ನೇ ಕಟಿಂಗ್ 37ನೇ ದಿವ್ಸಕ್ಕೆ ಬಂದೈತೆ ರೀ. 37ನೇ ದಿವ್ಸಕ್ಕೆ ರೀ? ಹಾಂ, 37ನೇ ದಿವ್ಸಕ್ಕೆ ಬಂದೈತೆ ರೀ. 37ನೇ ದಿವ್ಸಕ್ಕೆ ಬಂದ್ರೆ ರೀ ನಮ್ಮದು ಫಸ್ಟ್ನೇ ಕಟಿಂಗನ 16 ಟ್ರೇ ಬಂದೈತೆ ರೀ 1 ಎಕರೆದಾಗ ರೀ. 1 ಎಕರೆದಾಗ 16 ಟ್ರೇ ಬಂದೈತೇನ್ರಿ? ಹಾಂ ರೀ, 1 ಎಕರೆದಾಗ 16 ಟ್ರೇ ಬಂದೈತೆ ರೀ. ಹಾಂ ರೀ. ನಂತರ 2ನೇ ಕಟಿಂಗ್ ಡೈಲಿ ಕಟಿಂಗ್ ಮಾಡ್ಬೇಕು ರೀ ಅದನ್ನು. ಡೈಲಿ ಕಟಿಂಗ್ ಮಾಡ್ಬೇಕನ್ರಿ? ಈಗ ನೀವು ಫಸ್ಟ್ನೇ ಕಟಾವ್ ಮಾಡಿಗಳ ನಂತರಕ್ಕೆ ಎಷ್ಟು ಬರ್ತೈತೆ ರೀ ನೆಕ್ಸ್ಟ್ ಅಂದ್ರೆ ರೀ ದಿನಕ್ಕೆ 4 ಟ್ರೇ 5 ಟ್ರೇ ಹೆಚ್ಚಾಕೋತ ಬಂದು ಹಾಂ ರೀ 20-25 ಟ್ರೇ ಬರ್ತೈತೆ ರೀ. ಈಗ ದಿವ್ಸಕ್ಕೆ ಒಂದು 25 ಟ್ರೇ ಮಟ್ಟ ಬರ್ತೈತೆ ರೀ? ಹಾಂ ರೀ, 25 ಟ್ರೇ ಮಟ್ಟ ಇಳುವರಿ ಐತ್ರಿ. ಹಾಂ ರೀ. ನೀವೀಗ 1 ಎಕರೆದಾಗ ಎಷ್ಟು ಇಳುವರಿ? ನಾವು ಇಳುವರಿ ಅಂದ್ರೆ ರೀ ಈಗ ಸರಾಸರಿ 20-25 ಅಂದ್ರೆ 6-8 ಟನ್ನಿನ ಎವರೇಜ್ ಐತೆ ನೋಡ್ರಿ ನಮ್ಮದು. 6-8 ಟನ್ ರೀ. 8 ಟನ್ ರೀ? ಹಾಂ ರೀ ಇಳುವರಿ. ಹಾಂ ರೀ. ಹಾಂ ಹಾಂ ನೀವು ಹಿಡಿದ್ರಿ ಒಟ್ಟು 6-8 ಟನ್ ರೀ 1 ಎಕರೆಗೆ ಇಳುವರಿ. ಮ್ಯಾಕ್ಸಿಮಮ್ ಇಳುವರಿ ಬರ್ತೈತೆ ರೀ. ಹಾಂ ಹಾಂ ರೀ. ಈಗ ಚಲೋ ರೇಟ್ ಐತ್ರಿ ಮಾರ್ಕೆಟದ್ದು. ಹಾಂ, ಈಗ ಒಂದು ಟ್ರೇಕ್ ಎಷ್ಟು ಐತ್ರಿ? ಟ್ರೇಕ ಈಗ 600 ಐತ್ರಿ ಸರಾಸರಿ. 600 ರೂಪಾಯಿ ಐತೆ ಸರಾಸರಿ ರೀ? ಹಾಂ, ಸರಾಸರಿ 600 ರೂಪಾಯಿ ಮಾರ್ಕೆಟ್ಲಿ ಮಾರತ್ತೀರಿ. ಹ್ಞೂ ರೀ. ಈಗ ಎಷ್ಟು ಮಾರ್ಯಾರಿ ನೀವು ರೀ? ಈಗ ಸದ್ಯಕ್ಕೆ 20 ದಿನ ಕಾಯಿ ಕಟಾವು ಮಾಡ್ಯಾರ ಅಂದ್ರಿ ರೀ? ಹ್ಞೂ ರೀ. ಈಗ 6 ಟನ್ನಿನ ತನ ಮಾರೀವ್ರಿ. ಈಗ 6 ಟನ್ 6 ಟನ್ 4 ಕ್ವಿಂಟಲ್ ತನ ಮಾರೀವ್ರಿ. ಮಾರ್ಯಾರಿ? ಹಾಂ ರೀ. ಇನ್ನು 8 ಟನ್ ಒಟ್ಟು ಕ್ರಾಸ್ ಮಾಡ್ದೈತೆ ಇವರೇಜ್ ಐತ್ರಿ. ಇನ್ನೊಂದು ವಾರ ಕಟಿಂಗ್ ಕಟಾವ್ ಐತೇನ್ರಿ? ಹಾಂ ರೀ, ಇನ್ನೊಂದು ವಾರ ಕಟಿಂಗ್ ಆಗೈತೆ ರೀ ಅದು. ಹಾಂ ಹಾಂ ರೀ. ಅತಿಂದ ನೆಕ್ಸ್ಟ್ ಪ್ಲಾಟ್ ಅಲ್ಲಿ ಚಲೋ ಆಗೈತೆ ರೀ ನಮ್ಗೆ. ಹಾಂ ರೀ. ಈಗ ಒಂದು ಪ್ಲಾಟ್ ಆದ್ಮೇಲೆ ಒಂದು ಪ್ಲಾಟ್ ಶುರು ಆಗೋಂಗೆ ಇದು ಮಾಡಿ ಸ್ಟೆಪ್ ಮಾಡೀವ್ರಿ. 20 ದಿವ್ಸ ಗ್ಯಾಪ್ ಇಟ್ಟಿವ್ರಿ. ಅಂದ್ರೆ 20-30 ದಿವ್ಸ 1 ತಿಂಗಳ ತನಕ ಇದು ಒಟ್ಟು ಕಾಯಿ ಬರ್ತೈತೆ ರೀ ನಮ್ಗೆ. ಇದು ಮುಗಿದಿಂದ ಮತ್ತೊಂದು ಎಕರೆದ ಕಾಯಿ ಬರುವಂಗೆ ಇಟ್ಟಿವ್ರಿ 1 ಎಕರೆ ಪ್ಲಾಟ್. ಈಗ ಮಳೆಗಾಲದಾಗ ಯಾಕೆ ಬೆಳ್ಯಾಕ ಶುರು ಮಾಡಿದ್ರಿ? ಮಳೆಗಾಲದಾಗ ಅಂತಂದ್ರೆ ರೀ ಈಗ ನಮ್ಗೆ ಚಲೋ ರೇಟ್ ಸಿಗ್ತೈತೆ ರೀ. ನಮ್ಗೆ ಇಳುವರಿ ಕಡಿಮೆ ಬರ್ತೈತೆ ರೀ ಒಂದು ಸ್ವಲ್ಪ. ಒಂದು 2 ಟನ್ ಇಳುವರಿ ಕಡಿಮೆ ಬರ್ತೈತೆ ರೀ. ಮಳೆಗಾಲದಾಗ ನಮ್ಗೆ ರೇಟ್ ಸಿಗ್ತೈತೆ ಅನ್ನೋ ಸಲುವಾಗಿ ರೀ. ಇದು ಬೇಸಿಗೆ ಬೆಳೆ ರೀ ಇದು. ಹಾಂ ರೀ. ಬೇಸಿಗೆ ಬೆಳೆ ನಾವು ಮಳೆಗಾಲಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ರೇಟಿನ ಸಲುವಾಗಿ ಆಯ್ಕೆ ಮಾಡ್ತೀವಿ. ರೇಟಿನ ಸಲುವಾಗಿ? ಹಾಂ ರೀ. ಹಾಂ ರೀ. ಯಾರು ಕಡಿಮೆ ಬಂದ್ರೂ ರೇಟ್ ಹೆಚ್ಚಿರ್ತೈತೆ ರೀ ಅಲ್ಲೇ. ಯಾರೋ ರೈತರು ಈಗ ಎಷ್ಟಂದ್ರೆ ಮಾರ್ಚ್ ಮೇದಿಂದ ಯಾರು ಬೆಳಿತಾರಲ್ಲ ಅವ್ರಿಗೆ ಎವರೇಜ್ ಸಿಗತೈತೆ ರೀ ಅದು. ರೇಟ್ ಸಿಗತೈತೆ. ಹಾಂ ರೀ. ಇನ್ನು ಜೂನ್ ಜುಲೈನಾಗ ಅಂದ್ರೆ ಮಳೆಗಾಲ ಜಾಸ್ತಿ ಇರ್ತೈತೆ ರೀ. ಹಾಂ ರೀ. ಇದು ಕಾಯಿ ಇಲ್ರಿ ಅಷ್ಟು ಬರೋದಿಲ್ಲ ರೀ. ಹಾಂ, ಇಳುವರಿ ಬರೋದಿಲ್ಲ ರೀ. ಈಗ 1 ಎಕರೆಕ್ಕೆ ಹಚ್ಚಿರಲ್ಲ ನೀವು ಸ್ವಂತಿ ಬೆಳೆ ರೀ? ಹಾಂ ರೀ. ಈಗ 1 ಎಕರೆಕ್ಕೆ ಎಷ್ಟು ಖರ್ಚು ಬರ್ಬೋದು ರೀ ನೀವು ಅಂದಾಜು ಪ್ರಕಾರ? ಅಂದಾಜು ಪ್ರಕಾರ ಅಂದ್ರೆ ಈಗ ನಾವು 6 ಮಲ್ಚಿಂಗ್ ಪೇಪರ್ ರೂಲ್ ಹಾಕಿವ್ರಿ. ಹಾಂ ರೀ. ಮತ್ತು ಒಂದು 6 ಪ್ಯಾಕೆಟ್ ಸೌತಿ ಬೀಜ ಹಾಕಿವ್ರಿ. 6 ಪ್ಯಾಕೆಟ್? ಹಾಂ ರೀ. ಅದ್ರದ್ದೊಂದು 3,300 ರೀ. ಹಾಂ ರೀ. ಇದೊಂದು ಮಲ್ಚಿಂಗ್ ಪೇಪರ್ದು 9,000. 9,000? ಹಾಂ ರೀ. 12,000 ರೀ. ಎಲ್ಲ ನಾವು ಮನ್ಯಾನವ್ರನ್ನ ಮಾಡ್ಕೊಂಡೇವ್ರಿ. ಎಲ್ಲ ಮಲ್ಚಿಂಗ್ ಪೇಪರ್ ಹಾಕೋದಾತು, ಬೀಜ ಹಾಕೋದಾತ್ರಿ. ಹಾಂ ರೀ. ಸಸಿ ಇದನ್ನೆಲ್ಲ ನಾಟಿ. ಹಾಂ ರೀ. ಇದು ಕಳೆ ನಿರ್ವಹಣೆ ಎಲ್ಲ ನಾವು ಮನ್ಯಾನವ್ರು ಮಾಡ್ಕೊಂಡೇವ್ರಿ. ಈಗ ಒಂದಿಷ್ಟು ಈಗ ಈಲ್ಡ್ ಜಾಸ್ತಿ ಐತನ ಒಂದು 4 ಲೇಬರ್ ತೊಗೊಂಡಿರ್ತೀವಿ. ಮನ್ಯಾನವ್ರು 4 ಮಂದಿ ಇರ್ತೀವಿ ರೀ ನಾವು. ಹಾಂ ಹಾಂ ರೀ. ಒಟ್ಟೆಲ್ಲ ಹರಿದೋದೆಲ್ಲ ನೀವು ಮಾಡ್ತೀವಿ? ಹಾಂ ರೀ. ಎಲ್ಲ ಕಾಯಿ ತೆಗಿದೆಲ್ಲ ನಾವು ಮಾಡ್ತೀವಿ ರೀ. ಹಾಂ ರೀ. ಮತ್ತು ಎಲ್ಲ ಬರೀ ಲೇಬರ್ ವರ್ಕ್ ಮಾಡಕೈತೀವಿ ಅಂದ್ರೆ
ನಮಗೇನು ಪ್ರಾಫಿಟ್ ಅನ್ಸೋದು ಪ್ರಾಫಿಟ್ ಅನ್ಸಂಗಿಲ್ಲ ಮನ್ಯಾನವ್ರು ಇದ್ರೆ ಪಾಡ ಪ್ರಾಫಿಟ್ ಉಣ್ತೈತಿ ನಮ್ಗೆ ಅಟ್ ಉಳಿತೈತಿ ಅಂದಂಗ್ರಿ ಅದು. ಹ್ಞೂ ರೀ. ಹಾಂ ಧಾರವಾಡ ಡಿಲೆಕ್ಸ್ ಅಂದ್ರೆ ಈ ತರ ಸೈಜ್ ಕಾಯಿ ಬರ್ತೈತಿ ನೋಡ್ರಿ. ನಾವು ಮಾರ್ಕೆಟ್ ಕಳಿಸ್ಬೇಕಾದದ ಈ ತರ ಕಾಯಿ. ಇದು ಈಗ ಹೆಚ್ಚು ಬೇಡಿಕೆ ಐತೆ ಬೇಡಿಕೆ ಹೆಚ್ಚಿದ್ದದ್ದು ಈ ಸೈಜ್ ಇದ್ದದ್ದು ಕಾಯಿಗೆ ಬೇಡಿಕೆ ಹೆಚ್ಚಿರುತ್ತೆ. ಹಾಂ ರೀ. ಇದಕ್ಕೆ ಒಳ್ಳೆ ರೇಟ್ ಇದೆ. ಹಾಂ ರೀ. ಮತ್ತೆ ಇದನ್ನ ಒಂದ್ ದಿವ್ಸ ಗ್ಯಾಪ್ ಆತಂದ್ರೆ ದಮ್ ಆಗತ್ತೆ. ಅವಾಗ ಮಾರ್ಕೆಟ್ ರೇಟ್ ಇರೋದಿಲ್ಲ ನಮ್ಗೆ. ಒಟ್ಟು ದಿವಸ ಕಟಾವ್ ಮಾಡ್ಬೋದ್ರಿ. ಹಾ, ದಿವಸ ಕಟಾವ್ ಮಾಡ್ಬೇಕು. ನೀವು ಇದು ಕಟಾವ್ ಏನ ಮುಂಜಾನೆ ಮಾಡ್ತಿರೋ ಏನ ಸಾಯಂಕಾಲ ಮಾಡ್ತಿರೋ? ಇದನ್ನ ಸಾಯಂಕಾಲ ತೆಗಿತೀವ್ರಿ ನಾವು. ಅಂದ್ರೆ ನಾವು ಸಿಟಿ ಕಳಿಸ್ತೀವ್ರಿ. ಹಾಂ ನೋಡ್ರಿ ಇದ ಒಳ್ಳೆ ಇಳುವರಿ ಬಂದೈತ್ರಿ ಇದು ಕಾಯಿ. ಈ ರೀತಿ ಮಾರ್ಕೆಟಿಗೆ ಹೋದ್ರೆ ನಮ್ಗೆ ಒಳ್ಳೆ ರೇಟ್ ಸಿಗ್ತೈತೆ ರೀ. ಅದ್ರ ಸಂಬಂಧ ಈ ರೀತಿ ಬಂದವ್ರೆ ನಮಗೂ ಒಟ್ಟು ರೈತರಿಗೆ ಲಾಭ ಆಕೈತಿ. ಅದ್ರ ಸಂಬಂಧ ಈ ರೀತಿ ಬಂದವ್ರ ಇದಾಕತ್ರಿ. ಇದ್ರೊಳಗೆ ಸ್ವಲ್ಪ ವೈರಸ್ ಬಂದವ್ರಿ ಇಲ್ಲಿ. ಇವೆಲ್ಲ ವೇಸ್ಟ್ ನೋಡ್ರಿ, ಇದೆಲ್ಲ ವೈರಸ್. ಈ ರೀತಿ ಮಾರ್ಕೆಟ್ ಆಗುದಿಲ್ರಿ, ಎಲ್ಲ ಇಲ್ಲೇ ತೆಗೆದು ಹೋಗುತ್ತಾರೆ ಇವನ್ನ. ಹಾಂ ರೀ. ಇದೆಲ್ಲ ಇನ್ನು ದನಗಳಿಗೆ ಹಾಕೋದ್ರಿ ಇದನ್ನ, ಇಲ್ಲಾಂದ್ರೆ ವೇಸ್ಟೇಜ್ ತೆಗೆದು ಹೋಗಿಬೇಕ್ರಿ. ಇದ ಈ ರೀತಿ ಅಟ್ ಬಂದ್ರೆ ನಮಗೆ ಅಟ್ಟ ಲಾಭ ಸಿಗ್ತದ್ರಿ ಇದ್ರೊಳಗೆ. ಈ ರೀತಿ ಕಾಯಿ ಬಂದವ್ರ ರೈತರಿಗೆ ಒಳ್ಳೇದ್ರಿ. ಈ ರೀತಿ ವೈರಸ್ ಬಂದವ್ರ ಏನು ಮಾಡಿದ್ರಿ? ಈ ವೈರಸ್ ಅಂದ್ರೆ ರೀ ಇದು ಬೀಜದಿಂದ್ರೂ ಬರ್ತೈತ್ರಿ. ಹಾಂ ರೀ. ಭೂಮಿ ಗುಣಧರ್ಮದಿಂದ್ರೂ ಬರ್ತೈತ್ರಿ. ಹಾಂ ರೀ. ನಾವು ಮುಖ್ಯವಾಗಿ ಅಂದ್ರೆ ಫಲವತ್ತಾದ ಭೂಮಿ ಇರೋದಿಲ್ಲ. ನಾವು ಸೌಳು ಜೋಳ ಭೂಮಿಯಲ್ಲಿ ಬೆಳಿತಿರ್ತೀವಿ, ಅಲ್ಲಿಂತಿ ಬರೋದಿಲ್ಲ. ಅದು ವೈರಸ್ ಬಂದು ಬಿಡ್ತೈತ್ರಿ. ಮತ್ತಿಲ್ಲ ಅಂದ್ರೆ ಮಳೆಗಾಲ ಕಾರಣದಿಂದ ಬರ್ತೈತಿ. ಇಲ್ಲ ಬೇರೆದವರು ಯಾರೂವರೆ ಪಡಗಳು ಇರ್ತಾವ, ಅಂದ್ರೆ ಬೆಳೆ ಮಾಡಿರ್ತಾರ, ಅಲ್ಲಿ ಏನಾರೇ ವೈರಸ್ ಇತ್ತಂದ್ರೆ ನಮ್ಮ ಜೇನುನೊಣಗಳ ಪರಾಗಸ್ಪರ್ಶ ಇರ್ತಾವ, ಕೀಟಗಳಿಂದ ಬರ್ತೈತಿ. ಹಿಂಗಾಗಿ ಇದು ವೈರಸ್ ಅಟ್ಯಾಕ್ ಆಗತ್ರಿ. ಮತ್ತಿಲ್ಲ ಅಂದ್ರೆ ಇನ್ನೊಂದು ಬೆಳೆ ಅಂದ್ರೆ ಬೆಳೆಗೆ ನಾವು ಗ್ಯಾಪ್ ಕೊಡ್ಲಾರ್ದ ಮಾಡಿದ್ವಿ ಅಂದ್ರೆ ಬೆಳೆಗೆ ಬೇಸಾಯ ಮಾಡಲಿಕ್ಕೆ ಇನ್ನೊಂದು ಬೆಳೆ ಮಾಡಲಿಕ್ಕೆ ಈಗಿದ್ದ ಬೆಳೆದಂದ್ರೆ ಅಂತರ ಕಾಯ್ದುಕೊಳ್ಳಲಿಲ್ಲ ಅಂದ್ರೆ ಒಂದು ತಿಂಗಳು ಅಥವಾ 1.5 ತಿಂಗಳು ಹಿಂಗೆ ಅಂತರ ಟೈಮ್ ಕಾಯ್ಕೊಂಡು ಬಿಸಿಲಿಂದು ಭೂಮಿ ತಯಾರು ಮಾಡ್ಕೊಂಡ್ವಿ ಅಂದ್ರೆ ಅವಾಗ ವೈರಸ್ ಕಡಿಮೆ ಆಕವ್ರಿ. ಒಟ್ಟ ಒಂದು ಬೆಳೆ ಆದ್ಮೇಲೆ ಒಂದು ತಿಂಗಳ 1.5 ತಿಂಗಳು ಬಿಟ್ಟಾಗ ಬೆಳೆ ಚೆನ್ನಾಗಿ ಬರ್ತೈತ್ರಿ, ಬೆಳೆ ಫಲವತ್ತಾಗಿ ಬರ್ತೈತ್ರಿ. ಮತ್ತಿಲ್ಲ ಅಂದ್ರೆ ವೈರಸ್ ತುತ್ತದು ಅಂದ್ರೆ ರೈತಗೆ ನಿರೀಕ್ಷೆ ಆದಷ್ಟು ಲಾಭಾಂಶ ಬರೋದಿಲ್ರಿ. ಹಾಂ ರೀ. ಅದ್ರ ಸಲುವಾಗಿ ಏನೈತಿ ಬೆಳೆ ಅಂತರ ಕಾಯ್ಕೊಳ್ಳೋದು ಒಳ್ಳೇದು. ಈಗ ಮಗ್ಗಲ ಪ್ಲಾಟ್ ಇರ್ತಾರಲ್ಲ ರೀ, ಹಾಂ ರೀ, ಅವ್ರು ತೆಗಿತ್ ಮುಂದೆ ನಾವು ಹಚ್ಚಿರ ಏನು ನಮ್ಮ ಪರಿಣಾಮ ಆಕಿರ್ಬೋದು ರೀ? ಅವ್ರು ತೆಗಿ ಮುಂದೆ ಅಂದ್ರೆ ರೀ, ಈಗ ಅವರು ಬೆಳೆ ಬಾಜು ರೈತರು ಏನಾರೇ ತರಕಾರಿ ಬೆಳೆಯತ್ತಿದ್ರಂದ್ರೆ ಇಲ್ಲಿ ನಾವು ಈಗ ನಾವು ಹೊಸದು ಏನಾರೇ ತರಕಾರಿ ಮಾಡ್ಲಿಕ್ಕೆ ಎತ್ತಿದ್ವಿ ಅಂದ್ರೆ ಅವ್ರದ್ದು ಏನೋ ಕ್ಲೋಸ್ ಆದಿಂದ ಮಾಡಿದ್ರೆ ಚಲೋ ರೀ. ಇಲ್ಲಾಂದ್ರೆ ಅವರಲ್ಲಿ ಏನು ಫಂಗಿಸೈಡ್ಸ್ ಇರ್ತಾವೆ, ಪೆಸ್ಟಿಸೈಡ್ಸ್ ಇರ್ತಾವೆ, ಎಲ್ಲ ನಮ್ಮ ಬೆಳೆಗೆ ಅಟ್ಯಾಕ್ ಅದು ಅಂದ್ರೆ ನಮ್ಮಲ್ಲಿ ನಿರೀಕ್ಷೆದಷ್ಟು ಇಳುವರಿ ಬರೋದಿಲ್ಲ. ನಿಮಗೆ ಏನಾರ ಆಗೈತೇನ್ರಿ ಹಂಗೆ ಏನಾರ? ಈಗ ನಮ್ದು ಅಂದ್ರೆ ರೀ ಈಗ ಅಲ್ಲೇ ನಮ್ದು ಹಾಗಲ್ಪಡ ಐತ್ರಿ, ಒಂದು ಸ್ವಲ್ಪ ಅಲ್ಲೇ ದಂಡಿ ವೈರಸ್ ಬರತೈತ್ರಿ. ಈಗ ಯಾವುದೋ ಮೊಸೈಕ್ ವೈರಸ್ ರೀ ಜಾಸ್ತಿ ಆಗತೈತ್ರಿ. ಅದ ನಮ್ದು ಪಡಾನ ಮುಗಿಯಾಕ ಬಂದೈತ್ರಿ. ಈಗ ನಮ್ದು ಇಳುವರಿ ರೀಚ್ ಆಗಿವ್ರಿ ನಾವು. ಹಾಂ ರೀ. ಇದನ್ನ ನೀವು ಮಾರುಕಟ್ಟೆ ಎಲ್ಲಿ ಹೋಯ್ತಿರಿ ಇದನ್ನ ಮಾರಾಕ? ಇಲ್ಲೇ ಏನು ಇಲ್ಲೇ ಎಲ್ಲಿ ಸುತ್ತಮುತ್ತ ಮಾರ್ತಿರೋ ಏನು ಬೇರೆ ಕಡೆ ಎಲ್ಲಿ ಕಳಿಸ್ತಿರೋ ಇದನ್ನ ಸುತ್ತಮುತ್ತ ಅಂದ್ರೆ ನಾವು ಕಡಿಮೆ ಇಳುವರಿ ಇದ್ದಾಗ ಈಗ ನಮ್ಗೆ ಸೈಕಲ್ ಮೋಟ್ರಿಗೆ ಎಷ್ಟು ಹೋಗ್ತಾವ ಅವಾಗಿದ್ದಾಗ ನಾವು ಇಲ್ಲೇ ಸಮೀಪದ ಮಾರ್ಕೆಟ್ ಮಾರ್ತೀವಿ. ಅದ ಸಮೀಪದ ಮಾರುಕಟ್ಟೆ ಕಡಿಮೆ ರೀ. ನಾವು ಹೆಚ್ಚಿಂದೆಲ್ಲ ಬಿಜಾಪುರಕ್ಕೆ ಕಳಿಸ್ತೀವಿ. ವಿಜಯಪುರ ಮಾರುಕಟ್ಟೆನ ಕಳಿಸ್ತೀವಿ. ಈಗ ವಿಜಯಪುರಕ್ಕೆ ಕಳ್ಸ್ತಂದ್ರಿ ಒಂದು ಟ್ರೇ ಬಾಲ ಎಷ್ಟು ಕಳ್ಸಿರ್ಬೋದು ನಿಮ್ದು? ಏನು ದಲಾಲಿಗಳು ಏನು ಮುರ್ಕೋತಾರೋ ಏನು ದಲ್ಲಾಳಿ? ಈಗ ಟ್ರಾನ್ಸ್ಪೋರ್ಟ್ ಅದನ್ನ ಈಗ ನಾವು ಗಾಡಿಗೆ ಹಾಕ್ತೀವ್ರಿ. ಇಲ್ಲೇ ಕೆಸರಪ್ಪದ ಒಂದು ಗಾಡಿ ಐತ್ರಿ. ಹಾಂ ರೀ. ಆ ಗಾಡಿಗೆ ಹಾಕ್ತೀವ್ರಿ. ಗಾಡಿಗೆ ಹಾಕಿದ್ರೆ ಗಾಡಿಗೆ 50 ರೂಪಾಯಿ ರೀ ಒಂದು ಟ್ರೇಗೆ ರೀ. ಒಂದು ಟ್ರೇ ಹಿಂಬಲ್ಲ ಒಂದು 50 ರೂಪಾಯಿ ಖರ್ಚು ಬರ್ತೈತ್ರಿ. ಇಷ್ಟ ಆಗೈತೆ ನೋಡ್ರಿ ಸರ್. ಒಂದು ಟ್ರೇ ಹಿಂಬಲ್ಲ 50 ರೂಪಾಯಿ ಖರ್ಚು ಬರ್ತೈತಿ. 50 ರೂಪಾಯಿ ಖರ್ಚು ಆಗೈತ್ರಿ. ಅಲ್ಲಿ ಏನೈತಿ ಅವರು ಒಂದು 10% ಕಮಿಷನ್ ಇರ್ತದೆ. 10% ಅಂದ್ರೆ 100 ರೂಪಾಯಿ ಮಾರ್ತಾರೆ 10 ರೂಪಾಯಿ ಅವ್ರು ಕೊಡ್ಬೇಕಂದ್ರೆ? ಹಾಂ ರೀ, 100 ರೂಪಾಯಿಗೆ 10 ರೂಪಾಯಿ ಕೊಡ್ಬೇಕು. ಈಗ ನೀವು ಇದು ವಿಜಾಪುರ ಬಿಟ್ಟು ಮತ್ತೆ ಎಲ್ಲಿ ಬೇರೆ ಕಡೆ ಎಲ್ಲಿ ಬೇರೆ ಕಡೆ ಎಲ್ಲಿ ಕಳಿಸಿಲ್ರಿ ನಾವು. ಕಳಿಸಿಲ್ಲನ್ರಿ? ಈಗ ಸದ್ಯದಾಗ ಕಳಿಸಿಲ್ರಿ. ಮತ್ತು ಅದೇ ಈಗ ಬದ್ನಿಕಾಯಿ ಅದು ಇದ್ದಾಗೆಲ್ಲ ಬೆಳಗಾವದು ಕಳಿಸಿವ್ರಿ, ಹುಬ್ಳಿ ಕಳಿಸಿವ್ರಿ. ಹಾಂ ರೀ. ಆದ್ರೆ ಈಗ ಸೌತಿಕಾಯಿ ಏನೈತಿ ಬಿಜಾಪುರ ಮಾರ್ಕೆಟ್ ಒಂದು ಚಲೋ ಐತ್ರಿ ನಮ್ಗೆ. ಚಲೋ ಐತೇನ್ರಿ? ಹಾಂ ರೀ, ಅಲ್ಲೇ ಕಳಿಸ್ತೀವಿ ರೀ. ದಿನ ಒಂದು 20 25 ರೀ. ನೀವು ಅಂದಾಜ 8 ಟನ್ ಮಟ್ಟ ಹಿಡ್ದಾರಿ ಇಳುವರಿ? ಹಾಂ ರೀ. ಎಷ್ಟು ಆದಾಯ ಬರ್ಬೋದ್ರಿ ಇದು ಅಂದಾಜು ನಿಮ್ಮ? ನಮಗೆ ಆದಾಯ ರೀ ಈಗ ನಮ್ಮ ನಿರೀಕ್ಷೆ ಎಷ್ಟೈತೆ ಅಂದ್ರೆ ರೀ 2 ರಿಂದ 2.5 ಲಕ್ಷ ಐತ್ರಿ. 2 ರಿಂದ 2.5 ಲಕ್ಷ. ಹಾಂ ರೀ. ನೀವು ಈಗ ಎಲ್ಲ ಖರ್ಚು ತೆಗೆದು ನಿಮ್ಗೆ ಎಷ್ಟು ಉಳಿಬೋದ್ರಿ ಅಂದಾಜು? ನಮಗೆಲ್ಲ ಖರ್ಚು ತೆಗೆದ್ರು ಇದು 3 ತಿಂಗಳದ ಬೆಳೆ ಹಿಡಿದ್ರು ರೀ ಈಗ ನಮ್ಗೆ 2 ಲಕ್ಷ ರೂಪಾಯಿ ಆದಾಯ ಐತಿ. 2 ಲಕ್ಷ ರೂಪಾಯಿ ಕಡಿಮೆ ಖರ್ಚು ರೀ. ಕಡಿಮೆ ಖರ್ಚು ರೀ. ಹಾಂ ರೀ. ಕಡಿಮೆದಿಂದ ಕಡಿಮೆ ಖರ್ಚು ಮಾಡ್ಕೊಂಡು ಕಡಿಮೆ ಅವಧಿಯಲ್ಲೇ ರೀ, ಕಡಿಮೆ ಅವಧಿಯಲ್ಲೇನ ನಮಗೆ ಹೆಚ್ಚಿನ ಲಾಭ ಅಂದ್ರೆ 2 ಲಕ್ಷ ರೂಪಾಯಿ ರೀ.
3 ತಿಂಗಳ ಬೆಳೆ ರೀ. 3 ತಿಂಗಳು ಬೆಳೆದಾಗ 2 ಲಕ್ಷ ರೂಪಾಯಿ ತೆಗಿಬೋದು ನಾವು. ಹ್ಞೂ ರೀ. ಹಾಂ ಹಾಂ ಅದು ಹೆಚ್ಚಿನ ನಿರೀಕ್ಷೆ ಆದ್ರೆ ಅದು ಮುಂದಿನ ರೀ ಅದು. ಹಾಂ ಹಾಂ ರೀ. ಈಗ 2 ಲಕ್ಷ ರೂಪಾಯಿ ಬರ್ತಂದ್ರೆ ಯಾವ ಆದಾಯ ಮೇಲೆ ಹೆಂಗೆ ರೀ? ಅಂದ್ರೆ ರೀ ಬಿಸಿಲಿನ ವಾತಾವರಣ ಚಲೋ ಇರ್ಬೇಕು ರೀ. ಚಲೋ ಇರ್ಬೇಕು. ಹಾಂ ರೀ. ನಮ್ಗೆ ಬಿಸಿಲು ಇತ್ತಂದ್ರೆ ಇದು ಬೆಳೆ ಚೆನ್ನಾಗಿ ಬರ್ತೈತೆ ರೀ. ಇದಕ್ಕೆ ಹೈ ಟೆಂಪ್ರೇಚರ್ ಬಿಸಿಲು ಇದ್ದದನ್ನ ಚಲೋ ರೀ ಈ ಬೆಳೆ ಬರಲಿಕ್ಕೆ. ಹಾಂ ಹಾಂ ರೀ. ಅಕಸ್ಮಾತ್ ನಾವು ನಿರೀಕ್ಷೆ ಲಾಭಾಂಶ ಬರೋದು ಯಾಕಿಲ್ಲ ಅಂತಂದ್ರೆ ರೈತರು ಹಾಳು ಹಾಕಾರ್ರಿ. ಹಾಂ ಹಾಂ ಹೆಂಗಂದ್ರೆ ಮಳೆ ಜಾಸ್ತಿ ಆಯಿತು, ಹಾಂ ರೀ. ಇಳುವರಿ ಬರೋದಿಲ್ಲ. ಇಳುವರಿ ಬರಂಗಿಲ್ಲ. ಹಾಂ ರೀ. ಇದು ತಪ್ಪಲು ಬಿದ್ದಿರ್ತೈತಿ, ನೀರು ಆರೋದಿಲ್ಲ, ಹಸಿ ಆರೋದಿಲ್ಲ. ಹಾಂ ಹಾಂ ಅವಾಗ ಹೂವೆಲ್ಲ ಡ್ರಾಪ್ ಆಗಿಬಿಡ್ತೈತಿ. ಡ್ರಾಪ್ ಹಾಂ, ಆಗಿಬಿಡುತ್ತೆ. ಕಾಯಿ ಅವಾಗ ಕಟ್ಟೋದಿಲ್ಲ. 1 ರೂಪಾಯಿ ನಾವು ನಿರೀಕ್ಷೆ ಮಾಡಿ. ನಾವು ನಿರೀಕ್ಷೆದಷ್ಟು ಲಾಭಾಂಶನೂ ಬರೋದಿಲ್ಲ. ಹಾಂ ಹಾಂ ರೀ. ಅಂದರೆ ನಮ್ಮ ಮಾರ್ಕೆಟ್ ರೇಟ್ ಚಲೋ ಇದ್ರೆ ಹಾಂ ರೀ. 2.5 ಲಕ್ಷ ಆದಾಯ ಇರ್ತೈತಿ. ಹಾಂ. ಖರ್ಚು ಹೋಗಿ ನಮ್ಗೆ 3 ತಿಂಗಳ ಕಡಿಮೆ ಅವಧಿಯಲ್ಲಿ 2 ಲಕ್ಷ ರೂಪಾಯಿ ಆದಾಯ ಆಗುತ್ತೆ. ಆದಾಯ ಮಾಡ್ಬೋದು ರೀ. ಹಾಂ ಅದು ಮತ್ತು ರೈತರು ಹಿಂಗೆ ಮಾಡ್ತೀವಿ ಇದು ಲಾಭಾಂಶ ಐತೆ ಏನಾರು ಮಾಡಕ್ಕೆ ಹೋದ್ರು ಪ್ರಕೃತಿ ವಿಕೋಪದಾಗ ಹಾಂ ರೀ. ಲಾಸು ಆಗ್ಬೋದು. ಲಾಸು ಆಗ್ಬೋದು, ಒಂದು ಲಾಸು ಆಗ್ಬೋದು, ಒಂದೊಂದು ಸಲ ಲಾಭ ಆಗ್ಬೋದು ರೀ. ಮತ್ತು ನಮಗೆಲ್ಲನೂ ಪ್ರಕೃತಿ ಬಿಸಿಲು ವಾತಾವರಣ ಗಾಳಿ ಎಲ್ಲ ಚಲೋ ಐತೆ ಅಂದರೆ ಹಾಂ ರೀ. ಒಳ್ಳೆ ನಿರೀಕ್ಷೆ ಲಾಭಾಂಶ ತೊಗೋಬೋದು. ತೊಗೋಬೋದು. ಹಾಂ ರೀ. ವೀಕ್ಷಕರಿಗೆ ನೋಡ್ರಿ, ಇವ್ರ ಎಲ್ಲ ಇದನ್ನು 1 ಎಕರೆದಾಗ ಅಂದಾಜು ಎಲ್ಲ ಖರ್ಚು ತೆಗೆದು 2 ಲಕ್ಷ ರೂಪಾಯಿ ಉಳಿಸ್ಯಾರತ್ ನೋಡ್ರಿ. ಇವ್ರನ್ನ 10 ದಿನ ಕಟಾವು ಐತ್ರಿ. ಕಟಾವೆಲ್ಲ ಮಾಡ್ರೆ 8 ಟನ್ ಇಳುವರಿ ಐತ್ರಿ. ಈಗ ಸದ್ಯಕ್ಕೆ ಇವ್ರದಲ್ಲಿ 6.5 ಟನ್ ಇಳುವರಿ ಮಾಡ್ಯಾರ ಇದ್ರೋಗ್ರಿ. ಇನ್ನು 10 ದಿನದಾಗ ಇನ್ನೂ 2 ಟನ್ ನಿರೀಕ್ಷೆ ಇಟ್ಟ ಹೊಸದಾಗಿ ಸೌಂತಿಕಾಯಿ ಬೆಳಿತಿರ್ತಾರೆ ಯುವಕರಿ. ಏನೂ ಗೊತ್ತಿರಂಗಿಲ್ಲ ರೀ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸಲಹೆ ಕೊಡಕ್ಕದು? ಸಲಹೆ ಕೊಡಕ್ಕಂದ್ರೆ ರೀ, ಈಗ ಬೇಸಿಗೆ ಅವಧಿಯಲ್ಲಿ ಹಾಂ ರೀ. ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ತನೂ ಅವರು ಬೆಳಿಬೋದು ರೀ. ಬೆಳೆ ಬರ್ಬೋದು. ಹಾಂ, ಬೆಳೆದ್ರಂದ್ರೆ ಅವ್ರಿಗೆ ಚಲೋ ಇಳುವರಿ ಬರ್ತೈತಿ. ಹಾಂ ರೀ. ಚಲೋ ಮಣ್ಣು ಇದ್ರೆ, ಹಾಂ ಹಾಂ ಚಲೋ ಭೂಮಿ ಇದ್ರೆ, ಮತ್ತು ಒಳ್ಳೆ ಇಳುವರಿ ಬರ್ತೈತಿ, ಒಳ್ಳೆ ಲಾಭಾಂಶನೂ ಕೊಡ್ತೈತಿ, ಮಾರ್ಕೆಟ್ ರೇಟೂ ಇರ್ತೈತಿ ರೀ. ಹಾಂ ಹಾಂ ರೀ. ಒಟ್ಟು ಈ ಟೈಮ್ದಾಗ ಒಟ್ಟು ಹಾಂ, ಫೆಬ್ರವರಿ, ಜನವರಿ, ಮಾರ್ಚ್ ಏಪ್ರಿಲ್ ಮೇ. ಮಾರ್ಚ್ ಏಪ್ರಿಲ್ ಮೇ ರೀ. ಹಾಂ ರೀ. ಈ ಟೈಮ್ದಾಗ ಹಚ್ಚಿರ ರೀ. ಸೌತಿ ಬೆಳೆದು ಏನೈತಿ ಅವ್ರಿಗೆ ಒಳ್ಳೆ ನಿರೀಕ್ಷೆದಷ್ಟು ಲಾಭಾಂಶನೂ ಬರ್ತೈತಿ, ಒಳ್ಳೆ ಮಾರ್ಕೆಟು ಇರ್ತೈತಿ. ಹಾಂ ರೀ. ಅವ್ರಿಗೆ ಒಳ್ಳೆ ಲಾಭಾಂಶ ಸಿಗ್ತೈತಿ. ಲಾಭಾಂಶ ಸಿಗ್ತೈತಿ ರೀ. ಮಳೆಗಾಲಕ್ಕೆ ಏನಾರು ಮಾಡ್ತೀವಿ ಅಂದ್ರೆ ರೀ, ಅದು ಪ್ರಕೃತಿ ವಿರೋಧ ನಾವು ಒಂದಿಟ ಸ್ಟ್ರಾಂಗ್ಲಿ ನಿಂದಿರ್ಬೇಕಾಗತ್ತೆ ರೀ. ಹಾಂ ಹಾಂ. ಅದ್ರ ಸಂಬಂಧ ಅದು ಮಳೆಗೆ ಅದು ತಡೆಯೋದಲ್ಲ ರೀ. ಹಾಂ ಹಾಂ. ಮಳೆ ತಂಪ ವಾತಾವರಣಕ್ಕೆ ನಮ್ಮ ಕಾಯಿ ಬರೋದಿಲ್ಲ, ಹೂವೆಲ್ಲ ಡ್ರಾಪ್ ಆಗಕತ್ತೈತೆ ರೀ. ಹಾಂ ಹಾಂ. ಒಳ್ಳೆ ನಿರೀಕ್ಷೆ ಇರೋದಿಲ್ಲ ರೀ. ಹಾಂ. ಈಗ ನೆಕ್ಸ್ಟ್ ಇದು ಮುಗಿದ್ಮೇಲೆ ಸೌಂತಿ ಬೆಳೆ ಮುಗಿದ್ಮೇಲೆ ರೀ, ಹಾಂ ರೀ. ನೆಕ್ಸ್ಟ್ ಯಾವ್ದು ಬೆಳೆ ಮಾಡಕ್ಕೆ ನೀವು? ನಾವು ಇದು ಸೌತಿ ಬೆಳೆ ಮುಗಿದ್ದಿಂದ ರೀ ಆಗಸ್ಟ್ ಪ್ಲಾಂಟೇಶನ್ ಟೊಮೆಟೊ ಮಾಡ್ಬೇಕಂತ ಐತಿ. ಟೊಮೆಟೊ ಐತೆ. ಹಾಂ, ಟೊಮೆಟೊ 1 ಎಕರೆ ಟೊಮೆಟೊ ಮಾಡ್ಬೇಕು ಅನ್ನೋದು ಐತ್ರಿ. ಹಾಂ ರೀ. 1 ಎಕರೆ ಏನೈತಿ ಮೆಣಸಿ ಗಿಡ ಹಚ್ಚಾರ. ಮೆಣಸಿ ಗಿಡ ಹಚ್ಚಾರೇನ್ರಿ? ಹಾಂ, 2 ಎಕರೆ ಸೌತಿ ಪಡ ಎಲ್ಲ ತೆಗೆದು ಹಾಂ ರೀ. 1 ತಿಂಗಳು ಗ್ಯಾಪ್ ಉಳಿತೈತಿ. 1 ತಿಂಗಳು ಗ್ಯಾಪ್ ಬಿಡಬೇಕಂತ. ಹಾಂ ರೀ. 1 ತಿಂಗಳ ಗ್ಯಾಪ್ ಆದ್ರಿಂದ ಆಗಸ್ಟ್ನಲ್ಲಿ, ಹಾಂ ರೀ. ಆಗಸ್ಟ್ 2ನೇ ವಾರ 3ನೇ ವಾರ ರೀ, ಹಾಂ ರೀ. 1 ಎಕರೆ ಟೊಮೆಟೊ ಹಚ್ಕೋತೀರಿ, 1 ಎಕರೆ ಏನೈತಿ ಮೆಣಸಿನ ಗಿಡ ಹಚ್ಕೋತೀರಿ. ಹಾಂ. ನಮ್ಮ ವೀಕ್ಷಕರಿಗೆ ಎಲ್ಲ ಸೌಂದೆ ಬಗ್ಗೆ ಎಲ್ಲ ಹೇಳಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ ಸರ್.